ದೇಶಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಶ್ರೀ ವೆಂಕಟೇಶ್ವರ ವಿಷ್ಣುವಿಗೆ ಭಕ್ತರಿಂದ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ ಇಂದು ಉತ್ತರ ದಿಕ್ಕಿನಲ್ಲಿರುವಂತಹ ವಿಶೇಷ ದ್ವಾರ ಓಪನ್ ಆಗುತ್ತೆ. ವಿಷ್ಣುವಿನ ವೈಕುಂಠ ಲೋಕದ ದ್ವಾರವೂ ಇವತ್ತು ತೆರೆದಿರುತ್ತೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನದತ್ತ ಭಕ್ತರ ದಂಡು ಹರಿದು ಬರ್ತಾ ಇದೆ. ವೈಕುಂಠ ಏಕಾದಶಿಯ ಪೂಜೆ ಮಾಡೋದ್ರಿಂದ ಮೋಕ್ಷ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಗ್ರಹದೋಷ, ಪಿತೃದೋಷ, ಮಂತ್ರದೋಷ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಏಕಾದಶಿ ರಥದ ದಿನದಂದು ವಿಷ್ಣು ದೇವರನ್ನ, ಆತನ ವಿವಿಧ ಅವತಾರಗಳನ್ನ ಪೂಜೆ ಮಾಡುವಂತ ಸಂಪ್ರದಾಯವಿದೆ. ಏಕಾದಶಿ ವ್ರತದ ದಿನದಂದು ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಜೀವನದ ಎಲ್ಲಾ ದುಃಖಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ, ಆಸೆಗಳು ಈಡೇರುತ್ತವೆ ಅನ್ನೋ ನಂಬಿಕೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಕೂಡ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇದು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ನ ದೃಶ್ಯ. ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ವೈಕುಂಠ ಲೋಕದ ದ್ವಾರವು ತೆರೆದಿರುತ್ತೆ. ವೈಕುಂಠ ಏಕಾದಶಿ ವ್ರತವನ್ನ ಆಚರಿಸುವುದರಿಂದ ಸಂತಾನ ಭಾಗ್ಯದ ವರ ಪಡೆದುಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸಂತಾನವನ್ನ ಪಡೆದುಕೊಳ್ಳಲು ಬಯಸುವಂತಹ ದಂಪತಿ ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಈ ಏಕಾದಶಿ ವ್ರತದ ದಿನದಂದು ಉಪವಾಸವನ್ನ ಪಾಲಿಸುವುದರಿಂದ ಸಂತೋಷ, ಶಾಂತಿ ಮತ್ತು ಅದೃಷ್ಟವೂ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಉಪವಾಸವನ್ನು ಕೈಗೊಳ್ತಾರೆ. ಇವತ್ತಿನ ದಿವಸ ಬೆಂಗಳೂರಿನ ವಿವಿಧ ದೇವಸ್ಥಾನಗಳಲ್ಲಿ ಇವತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಂದಿದ್ದಾರೆ. ಒಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಂಭ್ರಮ ಸಡಗರ ಇದೀಗ ಮನೆ ಮಾಡಿದೆ. ದೇಶಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಶ್ರೀ ವೆಂಕಟೇಶ್ವರ ವಿಷ್ಣುವಿಗೆ ಭಕ್ತರಿಂದ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ ಇಂದು ಉತ್ತರ ದಿಕ್ಕಿನಲ್ಲಿರುವಂತಹ ವಿಶೇಷ ದ್ವಾರ ಓಪನ್ ಆಗುತ್ತೆ. ವಿಷ್ಣುವಿನ ವೈಕುಂಠ ಲೋಕದ ದ್ವಾರವೂ ಇವತ್ತು ತೆರೆದಿರುತ್ತೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನದತ್ತ ಭಕ್ತರ ದಂಡು ಹರಿದು ಬರ್ತಾ ಇದೆ. ವೈಕುಂಠ ಏಕಾದಶಿಯ ಪೂಜೆ ಮಾಡೋದ್ರಿಂದ ಮೋಕ್ಷ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಗ್ರಹದೋಷ, ಪಿತೃದೋಷ, ಮಂತ್ರದೋಷ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಏಕಾದಶಿ ರಥದ ದಿನದಂದು ವಿಷ್ಣು ದೇವರನ್ನ, ಆತನ ವಿವಿಧ ಅವತಾರಗಳನ್ನ ಪೂಜೆ ಮಾಡುವಂತ ಸಂಪ್ರದಾಯವಿದೆ. ಏಕಾದಶಿ ವ್ರತದ ದಿನದಂದು ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಜೀವನದ ಎಲ್ಲಾ ದುಃಖಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ, ಆಸೆಗಳು ಈಡೇರುತ್ತವೆ ಅನ್ನೋ ನಂಬಿಕೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಕೂಡ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇದು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ನ ದೃಶ್ಯ. ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ವೈಕುಂಠ ಲೋಕದ ದ್ವಾರವು ತೆರೆದಿರುತ್ತೆ. ವೈಕುಂಠ ಏಕಾದಶಿ ವ್ರತವನ್ನ ಆಚರಿಸುವುದರಿಂದ ಸಂತಾನ ಭಾಗ್ಯದ ವರ ಪಡೆದುಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸಂತಾನವನ್ನ ಪಡೆದುಕೊಳ್ಳಲು ಬಯಸುವಂತಹ ದಂಪತಿ ಈ ವ್ರತವನ್ನ ಆಚರಣೆ ಮಾಡ್ತಾರೆ.
ಆಚರಣೆ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಈ ಏಕಾದಶಿ ವ್ರತದ ದಿನದಂದು ಉಪವಾಸವನ್ನ ಪಾಲಿಸುವುದರಿಂದ ಸಂತೋಷ, ಶಾಂತಿ ಮತ್ತು ಅದೃಷ್ಟವೂ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಉಪವಾಸವನ್ನು ಕೈಗೊಳ್ತಾರೆ. ಇವತ್ತಿನ ದಿವಸ ಬೆಂಗಳೂರಿನ ವಿವಿಧ ದೇವಸ್ಥಾನಗಳಲ್ಲಿ ಇವತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಂದಿದ್ದಾರೆ. ಬಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಂಭ್ರಮ ಸಡಗರ ಇದೀಗ ಮನೆ ಮಾಡಿದೆ. ದೇಶಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಶ್ರೀ ವೆಂಕಟೇಶ್ವರ ವಿಷ್ಣುವಿಗೆ ಭಕ್ತರಿಂದ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ ಇಂದು ಉತ್ತರ ದಿಕ್ಕಿನಲ್ಲಿರುವಂತಹ ವಿಶೇಷ ದ್ವಾರ ಓಪನ್ ಆಗುತ್ತೆ. ವಿಷ್ಣುವಿನ ವೈಕುಂಠ ಲೋಕದ ದ್ವಾರವು ಇವತ್ತು ತೆರೆದಿರುತ್ತೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನದತ್ತ ಭಕ್ತರ ದಂಡು ಹರಿದು ಬರ್ತಾ ಇದೆ. ವೈಕುಂಠ ಏಕಾದಶಿಯ ಪೂಜೆ ಮಾಡೋದ್ರಿಂದ ಮೋಕ್ಷ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಗ್ರಹದೋಷ, ಪಿತೃದೋಷ, ಮಂತ್ರದೋಷ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಏಕಾದಶಿ ವ್ರತದ ದಿನದಂದು ವಿಷ್ಣು ದೇವರನ್ನ, ಆತನ ವಿವಿಧ ಅವತಾರಗಳನ್ನ ಪೂಜೆ ಮಾಡುವಂತ ಸಂಪ್ರದಾಯವಿದೆ. ಏಕಾದಶಿ ವ್ರತದ ದಿನದಂದು ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಜೀವನದ ಎಲ್ಲ ದುಃಖಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ, ಆಸೆಗಳು ಈಡೇರುತ್ತವೆ ಅನ್ನೋ ನಂಬಿಕೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಕೂಡ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇದು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ನ ದೃಶ್ಯ. ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ವೈಕುಂಠ ಲೋಕದ ದ್ವಾರವು ತೆರೆದಿರುತ್ತೆ. ವೈಕುಂಠ ಏಕಾದಶಿ ವ್ರತವನ್ನ ಆಚರಿಸುವುದರಿಂದ ಸಂತಾನ ಭಾಗ್ಯದ ವರ ಪಡೆದುಕೊಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸಂತಾನವನ್ನ ಪಡೆದುಕೊಳ್ಳಲು ಬಯಸುವಂತಹ ದಂಪತಿ ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಈ ಏಕಾದಶಿ ವ್ರತದ ದಿನದಂದು ಉಪವಾಸವನ್ನ ಪಾಲಿಸುವುದರಿಂದ ಸಂತೋಷ, ಶಾಂತಿ ಮತ್ತು ಅದೃಷ್ಟವೂ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಉಪವಾಸವನ್ನು ಕೈಗೊಳ್ತಾರೆ. ಇವತ್ತಿನ ದಿವಸ ಬೆಂಗಳೂರಿನ ವಿವಿಧ ದೇವಸ್ಥಾನಗಳಲ್ಲಿ ಇವತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಂದಿದ್ದಾರೆ. ಬಂದು ವಿಶೇಷವಾಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಂಭ್ರಮ ಸಡಗರ ಇದೀಗ ಮನೆ ಮಾಡಿದೆ. भगवान